ಕಂಪ್ಲೀಟ್ ಆಗಿ ವಿನಯ್ ಅಂಡ್ ಟೀಮ್ ಯಾರೆಲ್ಲ ಸಂಚನ್ನ ರೂಪಿಸಿದ್ರು, ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಈಗ ಡಬಲ್ ಸಂಕಷ್ಟ ಎದುರಾಗಿದೆ ವಿನಯ್ಗೆ. ಶಾಸಕತ್ವವನ್ನು ಕೂಡ ಕಳೆದುಕೊಳ್ಳುವ ಭೀತಿ ಒಂದ್ ಕಡೆ, 3 ವರ್ಷಕ್ಕಿಂತ ಅಧಿಕ ಶಿಕ್ಷಾದಲ್ಲಿ ಶಾಸಕತ್ವಕ್ಕೆ ಅನರ್ಹತೆಯನ್ನ ಹೊಂದಿರ್ತಾರೆ. ಹೀಗಾದಲ್ಲಿ ಧಾರವಾಡ ಕ್ಷೇತ್ರದ ಶಾಸಕ ಆಗಿರೋದಿಲ್ಲ ವಿನಯ್ ಕುಲಕರ್ಣಿ. ನಾಳೆಯ ಶಿಕ್ಷೆ ಪ್ರಮಾಣದತ್ತ ಎಲ್ಲರ ಚಿತ್ತ ಇದೆ. ವಿನಯ್ ಕುಲಕರ್ಣಿಗೆ ಈಗ ಡಬಲ್ ಸಂಕಷ್ಟ ಶುರುವಾಗಿರುವಂತದ್ದು. ಶಾಸಕತ್ವವನ್ನು ಕೂಡ ಕಳೆದುಕೊಳ್ಳುವಂತಹ ಭೀತಿ ಮತ್ತೊಂದು ಕಡೆ ಇದೆ. 3 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಆದಲ್ಲಿ ಶಾಸಕತ್ವ ಅನರ್ಹತೆಗೊಳ್ತಾರೆ. ಸೊ ಹೀಗಾದಲ್ಲಿ ಧಾರವಾಡ ಕ್ಷೇತ್ರದ ಶಾಸಕರಾಗಿ ಉಳಿದಿರೋದಿಲ್ಲ ವಿನಯ್ ಕುಲಕರ್ಣಿ. ಇದೀಗ ಎಲ್ರಿಗೂ ಕೂಡ ಭಯ ಶುರುವಾಗಿರುವಂತದ್ದು. ಎದೆಯಲ್ಲಿ ಢವಢವ ಶುರುವಾಗಿದೆ, ನಡುಕ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಈಗ ಡಬಲ್ ಸಂಕಷ್ಟ, ಶಾಸಕತ್ವವನ್ನು ಕೂಡ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇರುವಂತದ್ದು. 3 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಆದಲ್ಲಿ ಶಾಸಕತ್ವ ಅನರ್ಹತೆ ಇದೆ. ಸೊ ಹೀಗಾದಲ್ಲಿ ಧಾರವಾಡ ಕ್ಷೇತ್ರದ ಶಾಸಕ ಆಗಿರೋದಿಲ್ಲ ವಿನಯ್ ಕುಲಕರ್ಣಿ. ನಾಳೆಯ ಶಿಕ್ಷೆಯ ಪ್ರಮಾಣದತ್ತ ಎಲ್ಲರ ಚಿತ್ತ ಕೂಡ ಇದೆ. ಕುಲಕರ್ಣಿಗೆ ಇದೀಗ ಡಬಲ್ ಟೆನ್ಷನ್. ಒಂದು, ಶಿಕ್ಷೆಯ ಪ್ರಮಾಣ ಏನಿರಲಿದೆ, ಮತ್ತೊಂದ್ ಕಡೆ 3 ವರ್ಷಕ್ಕಿಂತ ಅವಧಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಶಾಸಕತ್ವವನ್ನ ಕಳೆದುಕೊಳ್ಳುವಂತಹ ಭೀತಿ. ಹೀಗಾದಲ್ಲಿ ಧಾರವಾಡ ಕ್ಷೇತ್ರದ ಶಾಸಕರಾಗಿರೋದಿಲ್ಲ ವಿನಯ್ ಕುಲಕರ್ಣಿ. ನಾಳೆಯ ಶಿಕ್ಷೆಯ ಪ್ರಮಾಣದತ್ತ ಎಲ್ಲರ ಚಿತ್ತ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಎಷ್ಟು ಇರಬಹುದು ಶಿಕ್ಷೆಯ ಪ್ರಮಾಣ, ಏನಾಗಬಹುದು, ಏನು ಅಂತಿಮ ಆದೇಶ ಹೊರಬೀಳಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಇವತ್ತಿತ್ತು. ಸೊ ಫೈನಲ್ ಆಗಿ ಸತ್ಯಕ್ಕೆ ಜಯ ಸಿಕ್ಕಿದೆ, ಬಸವರಾಜ್ ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳಬಹುದು. ಸೊ ಈ ಕಾನೂನಿನ ಮುಂದೆ ಯಾರೇ ಆದ್ರೂ ಕೂಡ ತಲೆಬಾಗಲೇಬೇಕು. ಇಷ್ಟು ದಿನ ಒಂದು ಮಾತನ್ನು ಕೇಳ್ತಾ ಇದ್ವಿ, ದುಡ್ಡಿದ್ದವ್ರಿಗೊಂದು ಕಾನೂನು, ದೊಡ್ಡವ್ರಿಗೊಂದು ಕಾನೂನು ಅಂತ ಹೇಳ್ಬಿಟ್ಟು. ಎಲ್ಲೋ ಅಸಮಾಧಾನವಾದಾಗ, ಎಲ್ಲೋ ಯಾವ್ದಾದ್ರು ವಿಚಾರಗಳಲ್ಲಿ ಇರುಸು ಮುರುಸಾದಾಗ, ಬಟ್ ಇವತ್ತು ಹೇಳ್ಬಹುದು ಹೆಮ್ಮೆಯಿಂದ ಕಾನೂನು ಎಲ್ಲರಿಗೂ ಒಂದೇ, ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕು. ಇಲ್ಲಿ ದುಡ್ಡು, ದೊಡ್ಡ ಮನುಷ್ಯರು ಯಾರು ಕೂಡ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಫೈನಲ್ ಆಗಿ ಅಂತಿಮ ತೀರ್ಪು ಹೊರಬಿದ್ದಿರುವಂಥದ್ದು. ದೋಷಿ ಅಂತ ಹೇಳ್ಬಿಟ್ಟು ವಿನಯ್ ಫೈನಲೈಸ್ ಆಗಿದೆ. 19 ಜನ ಆರೋಪಿಗಳು ಕೂಡ ಇದೀಗ ಅಪರಾಧಿಗಳ ಸ್ಥಾನದಲ್ಲಿ ನಿಂತಿರುವಂಥದ್ದು, ದೋಷಿಯ ಸ್ಥಾನದಲ್ಲಿ ನಿಂತಿರುವಂಥದ್ದು. ಯಾರೆಲ್ಲ ಸಂಚನ ರೂಪಿಸಿದ್ರು, ಅದರಲ್ಲಿ ಇನ್ವಾಲ್ವ್ ಆಗಿದ್ರು, ಒಂದೇ ನಿಮಿಷದಲ್ಲಿ 36 ಬಾರಿ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಈಗ ಎಲ್ಲರೂ ಕೂಡ ಫೈನಲ್ ಆಗಿ ತೀರ್ಪು ಹೊರಬಿದ್ದಿದೆ. ದೋಷಿಗಳು ಅಂತ ಪ್ರೂವ್ ಆಗಿದೆ. ಬಸವರಾಜ್ ಕೊರೂರ ಅವರ ಹೋರಾಟಕ್ಕೆ ಫೈನಲಿ ಇದೀಗ ಜಯ ಸಿಕ್ಕಿರುವಂಥದ್ದು. ಸೊ ದೋಷಿ ಅಂತ ಏನು ಪ್ರೂವ್ ಆಯ್ತು, ಅಪರಾಧಿ ಅಂತ ಏನು ಪ್ರೂವ್ ಆಯ್ತು, ಬಟ್ ನಾಳೆ ಶಿಕ್ಷೆಯ ಪ್ರಮಾಣ ಏನಿರಲಿದೆ, ಎಷ್ಟಿರಲಿದೆ ಅನ್ನುವಂಥದ್ದು ಪ್ರೂವ್ ಆಗಲ್ಲ. ಅಂದ್ರೆ ಆದೇಶ ಫೈನಲ್ ಆಗಿ ಹೊರಬೀಳುತ್ತೆ. ಸೊ ಎಲ್ಲರ ಚಿತ್ತ ಕೂಡ ಆ ಕಡೆನೇ ಇರುವಂಥದ್ದು, ಏನಾಗಬಹುದು ಅನ್ನುವಂಥದ್ದು. ಸೊ ನಾಳೆ ಫೈನಲ್ ಆಗಿ ಶಿಕ್ಷೆಯ ಪ್ರಮಾಣ ಕೂಡ ಎಷ್ಟಿರುತ್ತೆ ಅನ್ನುವಂಥದ್ದು ಗೊತ್ತಾಗಲಿದೆ. ಸದ್ಯಕ್ಕೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತುಗಳು ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಡಬಲ್ ಸಂಕಷ್ಟ ಎದುರಾಗುತ್ತೆ ವಿನಯ್ ಕುಲಕರ್ಣಿಗೆ ಅಂತ ಹೇಳ್ಬಿಟ್ಟು. ಶಾಸಕತ್ವವನ್ನ ಕಳೆದುಕೊಳ್ಳುವಂತಹ ಭೀತಿ ಒಂದ್ ಕಡೆ, ಬಿಕಾಸ್ 3 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಆದಲ್ಲಿ ಶಾಸಕತ್ವ ಅನರ್ಹತೆ ಆಗುವಂತಹ ಸಾಧ್ಯತೆಗಳು. ಹೀಗಾದಲ್ಲಿ ಧಾರವಾಡ ಕ್ಷೇತ್ರದ ಶಾಸಕ ಆಗಿರೋದಿಲ್ಲ ವಿನಯ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು. ಸೊ ನಾಳೆ ಶಿಕ್ಷೆಯ ಪ್ರಮಾಣದತ್ತ ಎಲ್ಲರ ಚಿತ್ತ ಕೂಡ ಇದೆ. ಭಯಭೀತರಾಗಿದ್ದಾರೆ, ಏನು ಮಾಡಬೇಕು ತೋಚ್ತಾ ಇಲ್ಲ. ಒಂದು ಕಡೆ ದೋಷಿ ಅಂತ ಪ್ರೂವ್ ಆಗಿರುವಂಥದ್ದು, ಮತ್ತೊಂದು ಕಡೆ ಎಲ್ಲಿ ಶಾಸಕತ್ವವನ್ನ ಕಳೆದುಕೊಳ್ತೀನೋ ಅನ್ನುವಂತಹ ಭಯ. 3 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಶಿಕ್ಷೆಯ ಪ್ರಮಾಣ. ಸೊ ಎಲ್ಲರ ಚಿತ್ತವು ಕೂಡ ಆ ಕಡೆ ನೆಟ್ಟಿರುವಂಥದ್ದು. ಸೊ ಬಸವರಾಜ್ ಅವರು ಕಂಪ್ಲೀಟ್ ಆಗಿ ಮಾತನಾಡಿದ್ದಾರೆ, ನಮ್ಮಲ್ಲಿ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆದಂತಹ ಸಂದರ್ಶನ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಬಸವರಾಜ್ ಸಾಮಾಜಿಕ ಹೋರಾಟಗಾರ, ಯಾವ ರೀತಿಯಾಗಿ ಇವರು ಕೊಲೆಯ ಸಂಚನ್ನ ರೂಪಿಸಿದ್ರು, ಯಾವ ರೀತಿಯಾಗಿ ಇವರು ಯಾಕಾಗಿ ಆ ರಾಜಕೀಯ ವೈಷಮ್ಯ ಬೆಳೆದುಕೊಳ್ತು, ಕೊಲೆ ಮಾಡುವ ಹಂತಕ್ಕೆ ಹೋಗಿ ಯಾಕಾಗಿ ತಲುಪ್ತು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಮತ್ತೆ ಪೊಲೀಸ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಯಾವ ರೀತಿಯಾಗಿ ಮೋಸವನ್ನ ಮಾಡಿದ್ರು, ಸಾಕ್ಷ್ಯ ನಾಶಗಳಿಗೆ ಯಾವ ರೀತಿಯಾಗಿ ವಿನಯ್ ಕುಲಕರ್ಣಿ
ಕೈ ಜೋಡಿಸ್ತಾ ಇದ್ರು, ಹೇಗೆ ಎಲ್ಲವನ್ನು ಕೂಡ ರೆಡಿ ಮಾಡ್ತಾ ಇದ್ರು, ಪೊಲೀಸ್ನವರು ಕೂಡ ಸಾಕ್ಷ್ಯನಾಶದಲ್ಲಿ ಹೇಗೆಲ್ಲ ಇನ್ವಾಲ್ವ್ ಆಗಿದ್ರು. ಸಿಬಿಐಗೆ ಹೋದಂತಹ ಸಂದರ್ಭದಲ್ಲಿ, ಸರಿಯಾಗಿ ಗ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಸತ್ಯಾಂಶಗಳು ಕೂಡ ಹೊರಬಂದಿದೆ. ಸಾಮಾಜಿಕ ಹೋರಾಟಗಾರ